ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪ್ತಿ. ಈಗ ಒಂದು ದಿನ ಬಾಯ್ಕಾಟ್ ಮಾಡಬೇಕಾ ಅಥವಾ ಒಂದು ವಾರ ಬಾಯ್ಕಾಟ್ ಮಾಡಬೇಕಾ ಅಂತೇಳಿ ನಿರ್ಧಾರವನ್ನ ಮಾಡ್ತಿದ್ದಾರೆ. ಇದು ಸಾಧ್ಯ ಆಗುತ್ತಾ, ಹೇಗೆ? ನಾಗೇಂದ್ರ ಬಾಬು, ಈಗಾಗಲೇ ಮೆಟ್ರೋದಲ್ಲಿ 10% ಪ್ರಯಾಣಿಕರು ಕಮ್ಮಿ ಆಗಿದ್ದಾರೆ. ಎಲ್ಲ BMTC ಅತ್ತ ಮುಖ ಮಾಡಿದ್ದಾರೆ. ಮಹಿಳಾ ಪ್ರಯಾಣಿಕರಂತೂ ಮೆಟ್ರೋ ಸವಾಸ ಬೇಡವೇ ಬೇಡ, ಇಷ್ಟೆಲ್ಲ ದುಡ್ಡು ಕೊಟ್ಟು ಯಾರು ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ BMTCಗೆ ಶಿಫ್ಟ್ ಆಗಿರುವಂಥದ್ದು. ಇದರ ಮಧ್ಯದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಒಂದು ತೀರ್ಮಾನಕ್ಕೆ ಬಂದಿದೆ. ಬಾಯ್ಕಾಟ್ ಬಿಸಿಯನ್ನು ಮುಟ್ಟಿಸೋ ಮೂಲಕ ನಾವು ನಮ್ಮ ಆಕ್ರೋಶವನ್ನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ 3 ದಿನ ಬಿಟ್ಟರೆ 1 ವಾರಗಳ ಕಾಲ ಬಹಿಷ್ಕಾರವನ್ನು ಮಾಡೋದು, ಕಂಪ್ಲೀಟ್ ಆಗಿ 50 to 60% ಟ್ರಾವೆಲ್ ಅನ್ನ ಕಟ್ ಡೌನ್ ಮಾಡೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಇದು ಯಾವಾಗಿಂದ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ದಿನಾಂಕ ಫಿಕ್ಸ್ ಆಗಿಲ್ಲ. ಅಂದರೆ ಇವತ್ತು ಸಭೆಯನ್ನು ಮಾಡಿದಂತಹ ಸಂಘಟನೆಯವರು ಮತ್ತೆ ಭಾನುವಾರ ಮತ್ತೊಂದು ಸಭೆಯನ್ನು ಸೇರಿ ಅಲ್ಲೊಂದಿಷ್ಟು ಅಭಿಪ್ರಾಯಗಳನ್ನು ಪಡೆದು ಯಾವ ರೀತಿಯಾಗಿ ಬಹಿಷ್ಕಾರವನ್ನು ಮಾಡ್ಬೋದು, ಕೆಲವು ಸ್ಟಾಪ್ಗಳಿಗೆ ಸೀಮಿತವಾಗಿ ಇಟ್ಕೊಳ್ಳೋದಾ ಅಥವಾ ಆ ದಿನಾಂಕಗಳಿಗೆ ದಿನದ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಗಂಟೆಗಳ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡು ಒಟ್ಟಿನಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ಆಲೋಚನೆಯನ್ನಂತೂ ಮಾಡಿದ್ದಾರೆ, ತೀರ್ಮಾನವನ್ನಂತೂ ಮಾಡಿದ್ದಾರೆ. ಈ ಮೂಲಕ BMRCLರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ, ಇಲ್ಲ ನಿಲ್ಲಲ್ಲ, ನೀವು ದರ ಪರಿಷ್ಕರಣೆ ಮಾಡಿದ್ದೀರಾ ಸರಿ, ಆದರೆ ಅದು ಕಾಮನ್ ಮ್ಯಾನ್ ತನಕ ಯಾವುದೇ ರೀತಿಯಾಗಿ ಉಪಯೋಗ ಆಗಿಲ್ಲ. ಕೆಲವು ಸ್ಟಾಪ್ಗಳಲ್ಲಿ ಅಷ್ಟೇ ದರ ಇದೆ, ಇನ್ನೂ ಹೆಚ್ಚಿನ ದರವನ್ನು ಕೊಟ್ಟು ಪ್ರಯಾಣಿಕರಿಗೆ ಹೊರೆ ಆಗಿದೆ. ಹೀಗಾಗಿ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ತೋರಿಸೋದಕ್ಕೋಸ್ಕರ ಈ ಸಂಘಟನೆಯವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ IT-BT ಕಂಪ್ನಿಗಳು ಕೂಡ ಕಳೆದ 2 ದಿನಗಳಿಂದನೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋ ಮೂಲಕ BMRCL ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದೆ. ಆದರೆ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಇದು ನಮಗೆ ಬರೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಕೂತಿರುವಂಥದ್ದು. 105% ಏರಿಕೆಯನ್ನ ಮಾಡಿ ಕೇವಲ 30-35% ಅಷ್ಟು ದರ ಪರಿಷ್ಕರಣೆ ಮಾಡಿರೋದು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪ್ತಿ. ಈಗ ಒಂದು ದಿನ ಬಾಯ್ಕಾಟ್ ಮಾಡಬೇಕಾ ಅಥವಾ ಒಂದು ವಾರ ಬಾಯ್ಕಾಟ್ ಮಾಡಬೇಕಾ ಅಂತೇಳಿ ನಿರ್ಧಾರವನ್ನ ಮಾಡ್ತಿದ್ದಾರೆ. ಇದು ಸಾಧ್ಯ ಆಗುತ್ತಾ, ಹೇಗೆ? ನಾಗೇಂದ್ರ ಬಾಬು, ಈಗಾಗಲೇ ಮೆಟ್ರೋದಲ್ಲಿ 10% ಪ್ರಯಾಣಿಕರು ಕಮ್ಮಿ ಆಗಿದ್ದಾರೆ. ಎಲ್ಲ BMTC ಅತ್ತ ಮುಖ ಮಾಡಿದ್ದಾರೆ. ಮಹಿಳಾ ಪ್ರಯಾಣಿಕರಂತೂ ಮೆಟ್ರೋ ಸವಾಸ ಬೇಡವೇ ಬೇಡ, ಇಷ್ಟೆಲ್ಲ ದುಡ್ಡು ಕೊಟ್ಟು ಯಾರು ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ BMTCಗೆ ಶಿಫ್ಟ್ ಆಗಿರುವಂಥದ್ದು. ಇದರ ಮಧ್ಯದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಒಂದು ತೀರ್ಮಾನಕ್ಕೆ ಬಂದಿದೆ. ಬಾಯ್ಕಾಟ್ ಬಿಸಿಯನ್ನು ಮುಟ್ಟಿಸೋ ಮೂಲಕ ನಾವು ನಮ್ಮ ಆಕ್ರೋಶವನ್ನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ 3 ದಿನ ಬಿಟ್ಟರೆ 1 ವಾರಗಳ ಕಾಲ ಬಹಿಷ್ಕಾರವನ್ನು ಮಾಡೋದು, ಕಂಪ್ಲೀಟ್ ಆಗಿ 50 to 60% ಟ್ರಾವೆಲ್ ಅನ್ನ ಕಟ್ ಡೌನ್ ಮಾಡೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಇದು ಯಾವಾಗಿಂದ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ದಿನಾಂಕ ಫಿಕ್ಸ್ ಆಗಿಲ್ಲ. ಅಂದರೆ ಇವತ್ತು ಸಭೆಯನ್ನು ಮಾಡಿದಂತಹ ಸಂಘಟನೆಯವರು ಮತ್ತೆ ಭಾನುವಾರ ಮತ್ತೊಂದು ಸಭೆಯನ್ನು ಸೇರಿ ಅಲ್ಲೊಂದಿಷ್ಟು ಅಭಿಪ್ರಾಯಗಳನ್ನು ಪಡೆದು ಯಾವ ರೀತಿಯಾಗಿ ಬಹಿಷ್ಕಾರವನ್ನು ಮಾಡ್ಬೋದು, ಕೆಲವು ಸ್ಟಾಪ್ಗಳಿಗೆ ಸೀಮಿತವಾಗಿ ಇಟ್ಕೊಳ್ಳೋದಾ ಅಥವಾ ಆ ದಿನಾಂಕಗಳಿಗೆ ದಿನದ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಗಂಟೆಗಳ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡು ಒಟ್ಟಿನಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ಆಲೋಚನೆಯನ್ನಂತೂ ಮಾಡಿದ್ದಾರೆ, ತೀರ್ಮಾನವನ್ನಂತೂ ಮಾಡಿದ್ದಾರೆ. ಈ ಮೂಲಕ BMRCLರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ, ಇಲ್ಲ ನಿಲ್ಲಲ್ಲ, ನೀವು ದರ ಪರಿಷ್ಕರಣೆ ಮಾಡಿದ್ದೀರಾ ಸರಿ, ಆದರೆ ಅದು ಕಾಮನ್ ಮ್ಯಾನ್ ತನಕ ಯಾವುದೇ ರೀತಿಯಾಗಿ ಉಪಯೋಗ ಆಗಿಲ್ಲ. ಕೆಲವು ಸ್ಟಾಪ್ಗಳಲ್ಲಿ ಅಷ್ಟೇ ದರ ಇದೆ, ಇನ್ನೂ ಹೆಚ್ಚಿನ ದರವನ್ನು ಕೊಟ್ಟು ಪ್ರಯಾಣಿಕರಿಗೆ ಹೊರೆ ಆಗಿದೆ. ಹೀಗಾಗಿ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ತೋರಿಸೋದಕ್ಕೋಸ್ಕರ ಈ ಸಂಘಟನೆಯವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ IT-BT ಕಂಪ್ನಿಗಳು ಕೂಡ ಕಳೆದ 2 ದಿನಗಳಿಂದನೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋ ಮೂಲಕ BMRCL ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದೆ. ಆದರೆ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಇದು ನಮಗೆ ಬರೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಕೂತಿರುವಂಥದ್ದು. 105% ಏರಿಕೆಯನ್ನ ಮಾಡಿ ಕೇವಲ 30-35% ಅಷ್ಟು ದರ ಪರಿಷ್ಕರಣೆ ಮಾಡಿರೋದು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪ್ತಿ. ಈಗ ಒಂದು ದಿನ ಬಾಯ್ಕಾಟ್ ಮಾಡಬೇಕಾ ಅಥವಾ ಒಂದು ವಾರ ಬಾಯ್ಕಾಟ್ ಮಾಡಬೇಕಾ ಅಂತೇಳಿ ನಿರ್ಧಾರವನ್ನ ಮಾಡ್ತಿದ್ದಾರೆ. ಇದು ಸಾಧ್ಯ ಆಗುತ್ತಾ, ಹೇಗೆ? ನಾಗೇಂದ್ರ ಬಾಬು, ಈಗಾಗಲೇ ಮೆಟ್ರೋದಲ್ಲಿ 10% ಪ್ರಯಾಣಿಕರು ಕಮ್ಮಿ ಆಗಿದ್ದಾರೆ. ಎಲ್ಲ BMTC ಅತ್ತ ಮುಖ ಮಾಡಿದ್ದಾರೆ. ಮಹಿಳಾ ಪ್ರಯಾಣಿಕರಂತೂ ಮೆಟ್ರೋ ಸವಾಸ ಬೇಡವೇ ಬೇಡ, ಇಷ್ಟೆಲ್ಲ ದುಡ್ಡು ಕೊಟ್ಟು ಯಾರು ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ BMTCಗೆ ಶಿಫ್ಟ್ ಆಗಿರುವಂಥದ್ದು. ಇದರ ಮಧ್ಯದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಒಂದು ತೀರ್ಮಾನಕ್ಕೆ ಬಂದಿದೆ. ಬಾಯ್ಕಾಟ್ ಬಿಸಿಯನ್ನು ಮುಟ್ಟಿಸೋ ಮೂಲಕ ನಾವು ನಮ್ಮ ಆಕ್ರೋಶವನ್ನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ
3 ದಿನ ಬಿಟ್ಟರೆ 1 ವಾರಗಳ ಕಾಲ ಬಹಿಷ್ಕಾರವನ್ನು ಮಾಡೋದು, ಕಂಪ್ಲೀಟ್ ಆಗಿ 50 to 60% ಟ್ರಾವೆಲನ್ನು ಕಟ್ ಡೌನ್ ಮಾಡೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಇದು ಯಾವಾಗಿಂದ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ದಿನಾಂಕ ಫಿಕ್ಸ್ ಆಗಿಲ್ಲ. ಅಂದರೆ ಇವತ್ತು ಸಭೆಯನ್ನು ಮಾಡಿದಂತಹ ಸಂಘಟನೆಯವರು ಮತ್ತೆ ಭಾನುವಾರ ಮತ್ತೊಂದು ಸಭೆಯನ್ನು ಸೇರಿ ಅಲ್ಲೊಂದಿಷ್ಟು ಅಭಿಪ್ರಾಯಗಳನ್ನು ಪಡೆದು ಯಾವ ರೀತಿಯಾಗಿ ಬಹಿಷ್ಕಾರವನ್ನು ಮಾಡ್ಬೋದು, ಕೆಲವು ಸ್ಟಾಪ್ಗಳಿಗೆ ಸೀಮಿತವಾಗಿ ಇಟ್ಕೊಳ್ಳೋದಾ ಅಥವಾ ಆ ದಿನಾಂಕಗಳಿಗೆ ದಿನದ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಗಂಟೆಗಳ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡು ಒಟ್ಟಿನಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ಆಲೋಚನೆಯನ್ನಂತೂ ಮಾಡಿದ್ದಾರೆ, ತೀರ್ಮಾನವನ್ನಂತೂ ಮಾಡಿದ್ದಾರೆ. ಈ ಮೂಲಕ BMRCLರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ, ಇಲ್ಲೇ ನಿಲ್ಲಲ್ಲ, ನೀವು ದರ ಪರಿಷ್ಕರಣೆ ಮಾಡಿದ್ದೀರಾ ಸರಿ, ಆದರೆ ಅದು ಕಾಮನ್ ಮ್ಯಾನ್ ತನಕ ಯಾವುದೇ ರೀತಿಯಾಗಿ ಉಪಯೋಗ ಆಗಿಲ್ಲ. ಕೆಲವು ಸ್ಟಾಪ್ಗಳಲ್ಲಿ ಅಷ್ಟೇ ದರ ಇದೆ, ಇನ್ನೂ ಹೆಚ್ಚಿನ ದರವನ್ನು ಕೊಟ್ಟು ಪ್ರಯಾಣಿಕರಿಗೆ ಹೊರೆ ಆಗಿದೆ. ಹೀಗಾಗಿ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ತೋರಿಸೋದಕ್ಕೋಸ್ಕರ ಈ ಸಂಘಟನೆಯವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ IT-BT ಕಂಪ್ನಿಗಳು ಕೂಡ ಕಳೆದ 2 ದಿನಗಳಿಂದನೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋ ಮೂಲಕ BMRCL ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದೆ. ಆದರೆ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇದು ನಮಗೆ ಬರೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಕೂತಿರುವಂಥದ್ದು. 105% ಏರಿಕೆಯನ್ನು ಮಾಡಿ ಕೇವಲ 30-35% ಅಷ್ಟು ದರ ಪರಿಷ್ಕರಣೆ ಮಾಡಿರೋದು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ 1 ದಿನ ಬಾಯ್ಕಾಟ್ ಮಾಡಬೇಕಾ ಅಥವಾ 1 ವಾರ ಬಾಯ್ಕಾಟ್ ಮಾಡಬೇಕಾ ಅಂತೇಳಿ ನಿರ್ಧಾರವನ್ನ ಮಾಡ್ತಿದ್ದಾರೆ. ಇದು ಸಾಧ್ಯ ಆಗುತ್ತಾ, ಹೇಗೆ? ನಾಗೇಂದ್ರ ಬಾಬು, ಈಗಾಗಲೇ ಮೆಟ್ರೋದಲ್ಲಿ 10% ಪ್ರಯಾಣಿಕರು ಕಮ್ಮಿ ಆಗಿದ್ದಾರೆ, ಎಲ್ಲ BMTC ಅತ್ತ ಮುಖ ಮಾಡಿದ್ದಾರೆ. ಮಹಿಳಾ ಪ್ರಯಾಣಿಕರಂತೂ ಮೆಟ್ರೋ ಸವಾಸ ಬೇಡವೇ ಬೇಡ, ಇಷ್ಟೆಲ್ಲ ದುಡ್ಡು ಕೊಟ್ಟು ಯಾರು ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ BMTCಗೆ ಶಿಫ್ಟ್ ಆಗಿರುವಂಥದ್ದು. ಇದರ ಮಧ್ಯದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಒಂದು ತೀರ್ಮಾನಕ್ಕೆ ಬಂದಿದೆ. ಬಾಯ್ಕಾಟ್ ಬಿಸಿಯನ್ನು ಮುಟ್ಟಿಸೋ ಮೂಲಕ ನಾವು ನಮ್ಮ ಆಕ್ರೋಶವನ್ನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ 3 ದಿನ ಬಿಟ್ಟರೆ 1 ವಾರಗಳ ಕಾಲ ಬಹಿಷ್ಕಾರವನ್ನು ಮಾಡೋದು, ಕಂಪ್ಲೀಟ್ ಆಗಿ 50 to 60% ಟ್ರಾವೆಲನ್ನು ಕಟ್ ಡೌನ್ ಮಾಡೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಇದು ಯಾವಾಗಿಂದ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ದಿನಾಂಕ ಫಿಕ್ಸ್ ಆಗಿಲ್ಲ. ಅಂದರೆ ಇವತ್ತು ಸಭೆಯನ್ನು ಮಾಡಿದಂತಹ ಸಂಘಟನೆಯವರು ಮತ್ತೆ ಭಾನುವಾರ ಮತ್ತೊಂದು ಸಭೆಯನ್ನು ಸೇರಿ ಅಲ್ಲೊಂದಿಷ್ಟು ಅಭಿಪ್ರಾಯಗಳನ್ನು ಪಡೆದು ಯಾವ ರೀತಿಯಾಗಿ ಬಹಿಷ್ಕಾರವನ್ನು ಮಾಡ್ಬೋದು, ಕೆಲವು ಸ್ಟಾಪ್ಗಳಿಗೆ ಸೀಮಿತವಾಗಿ ಇಟ್ಕೊಳ್ಳೋದಾ ಅಥವಾ ಆ ದಿನಾಂಕಗಳಿಗೆ ದಿನದ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಗಂಟೆಗಳ ಲೆಕ್ಕದಲ್ಲಿ ಬಹಿಷ್ಕಾರವನ್ನು ಮಾಡೋದಾ, ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡು ಒಟ್ಟಿನಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ಆಲೋಚನೆಯನ್ನಂತೂ ಮಾಡಿದ್ದಾರೆ, ತೀರ್ಮಾನವನ್ನಂತೂ ಮಾಡಿದ್ದಾರೆ. ಈ ಮೂಲಕ BMRCLರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ, ಇಲ್ಲೇ ನಿಲ್ಲಲ್ಲ, ನೀವು ದರ ಪರಿಷ್ಕರಣೆ ಮಾಡಿದ್ದೀರಾ ಸರಿ, ಆದರೆ ಅದು ಕಾಮನ್ ಮ್ಯಾನ್ ತನಕ ಯಾವುದೇ ರೀತಿಯಾಗಿ ಉಪಯೋಗ ಆಗಿಲ್ಲ. ಕೆಲವು ಸ್ಟಾಪ್ಗಳಲ್ಲಿ ಅಷ್ಟೇ ದರ ಇದೆ, ಇನ್ನೂ ಹೆಚ್ಚಿನ ದರವನ್ನು ಕೊಟ್ಟು ಪ್ರಯಾಣಿಕರಿಗೆ ಹೊರೆ ಆಗಿದೆ. ಹೀಗಾಗಿ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ತೋರಿಸೋದಕ್ಕೋಸ್ಕರ ಈ ಸಂಘಟನೆಯವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ IT-BT ಕಂಪ್ನಿಗಳು ಕೂಡ ಕಳೆದ 2 ದಿನಗಳಿಂದನೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋ ಮೂಲಕ BMRCL ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದೆ. ಆದರೆ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇದು ನಮಗೆ ಬರೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಕೂತಿರುವಂಥದ್ದು. 105% ಏರಿಕೆಯನ್ನು ಮಾಡಿ ಕೇವಲ 30-35% ಅಷ್ಟು ದರ ಪರಿಷ್ಕರಣೆ ಮಾಡಿರೋದು